ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಮಕ್ಕಳುಗಳು ಊಟ ತಿನ್ನಲ್ಲ ಅನ್ನೋದೇ ತಾಯಿದಿರಿಗೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಇವಾಗ ಮಕ್ಕಳು ತಿನ್ನಬೇಕಲ್ಲ, ಏನಪ್ಪ ಮಾಡೋದು, ಜಂಕ್ ಫುಡ್ ಎಲ್ಲ ಕೇಳ್ತಾ ಇರ್ತಾರೆ. ಹಾಗಾಗಿ ಅದೆಲ್ಲ ಕೊಡೋದ್ರ ಬದಲು ಮನೇಲಿ ಇರೋ ಡ್ರೈ ಫ್ರೂಟ್ಸಿಂದನೇ ಈ ಥರ ಒಂದು ಉಂಡೆ ಮಾಡಿಕೊಡೋದ್ರಿಂದ ತುಂಬಾ ಖುಷಿಪಟ್ಟು ಮಕ್ಕಳು ಕೂಡ ತಿಂತಾರೆ, ಹೆಲ್ದಿಯಾಗೂ ಇರುತ್ತೆ. ಫಸ್ಟು ಖರ್ಜೂರ ಮತ್ತು ಅಂಜೂರನ ನಾನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಒಂದು 10 ನಿಮಿಷಗಳ ಕಾಲ, ಅದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ಅದಾದಮೇಲೆ ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅಷ್ಟು ಡ್ರೈ ಫ್ರೂಟ್ಸು ನೀವು ತೊಗೊಳ್ಳಿ. ನಾನು ಬಾದಾಮು ಮತ್ತು ಗೋಡಂಬಿ, ಸ್ವಲ್ಪ ಬಿಳಿ ಎಳ್ಳು, ಕರ್ಬೂಜದ ಬೀಜ, ಅದಾದಮೇಲೆ ಸ್ವಲ್ಪ ಚಿಯಾ ಸೀಡ್ಸ್ ಇತ್ತು, ಆ ಸೀಡ್ಸನ್ನು ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ನು ನೀವು ಹಾಕೋಬೋದು. ಅದಾದಮೇಲೆ ಇನ್ನೂ ವಾಲ್ನಟ್ಸು ಇನ್ನೂ ಎಕ್ಸ್ಟ್ರಾ ಏನಿರುತ್ತೋ ನಿಮ್ಮ ಹತ್ರ ಡ್ರೈ ಫ್ರೂಟ್ಸು, ಪಿಸ್ತಾ ಎಲ್ಲನೂ ನೀವು ಆ್ಯಡ್ ಮಾಡ್ಕೋಬೋದು. ಸದ್ಯಕ್ಕೆ ಇದು ನಮ್ಮ ಹತ್ರ ಇರೋ ಒಂದು ಡ್ರೈ ಫ್ರೂಟ್ಸಲ್ಲೇ ನಾನು ಮಾಡ್ತಾಯಿದ್ದೀನಿ. ಇಷ್ಟು ಡ್ರೈ ಫ್ರೂಟ್ಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೈಡ್ಗೆ. ಅದಾದಮೇಲೆ ನೋಡಿ, ಇದೆಲ್ಲ ಸಾಫ್ಟ್ ಆಗಿದೆ, ಬಿಸಿನೀರಲ್ಲಿ ನೆನೆಸಿದ್ವಲ್ಲ ಖರ್ಜೂರ ಮತ್ತು ಅಂಜೂರ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅಂಜೂರ ಇಲ್ಲ ಅಂತಂದರೆ ಖರ್ಜೂರದಲ್ಲೇ ಮಾಡ್ಕೋಬೋದು. ಇದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಿಂಡಿ ಹಾಕ್ಕೋಬೇಕು. ಹಿಂಡಿ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ ನಾವು ಇದನ್ನು. ನೋಡಿ, ಈ ಥರ ರುಬ್ಬಿದ್ರೆ ಸಾಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡು, ಅದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಪಾಕ ತಗೊಳ್ಳೋಣ. ಸ್ವಲ್ಪ ಇದೆಲ್ಲ ಕರಗಿ ಒಂದು ಉಂಡೆ ಅದಕ್ಕೆ ಬರಬೇಕು. ಒಂದು ಪ್ಲೇಟಲ್ಲಿ ನಾನು ಸ್ವಲ್ಪ ನೀರು ಹಾಕಿಟ್ರೆ ಈಗ ಸ್ವಲ್ಪ ಗೊತ್ತಾಗ್ಬಿಡುತ್ತೆ, ಉಂಡೆ ಬರಬೇಕು. ಆವಾಗ ನಮಗೆ ಪರ್ಫೆಕ್ಟಾದ ಪಾಕ ಹೇಗಿರುತ್ತಂತೆ ಗೊತ್ತಾಗುತ್ತೆ. ನೋಡಿ, ಈ ಥರ ನೀರೊಳಗಡೆ ನಾವು ಪಾಕ ಹಾಕಿದಾಗ ಅದು ಕೈಗೆ ಉಂಡೆ ಕಟ್ಟಲಿಕ್ಕೆ ಸಿಗಬೇಕು, ಕರಗಬಾರ್ದು. ಹಂಗಿದ್ದಾಗ ಮಾತ್ರನೇ ಪಾಕ ಪರ್ಫೆಕ್ಟಾಗಿದೆ ಅಂತ ಅರ್ಥ. ಇವಾಗ ನಾವು ಈ ಪಾಕದೊಳಗಡೆಗೆ ಖರ್ಜೂರದ ಪೇಸ್ಟನ್ನ ನಾವು ಸೇರಿಸ್ಕೊತಾ ಇದ್ದೀವಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷಗಳ ಕಾಲ ಈ ಥರ ಬೆಲ್ಲದಲ್ಲಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಏನಕ್ಕಂದರೆ ಇದರಲ್ಲಿರೋ ತೇವಾಂಶ ಹೋಗಬೇಕು. ಹಂಗಾಗಿ ಕೊನೆಯದಾಗಿ ಡ್ರೈ ಫ್ರೂಟ್ಸ್ಗಳನ್ನೂ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿಗಳನ್ನೂ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಏಲಕ್ಕಿನ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ ಕೊನೆಯದಾಗಿ. ಫ್ಲೇಮ್ ಯಾವತ್ತೂ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ ಲಾಸ್ಟಲ್ಲಿ. ತುಂಬ ಫ್ಲೇಮ್ ಜಾಸ್ತಿ ಆದರೆ ಇದು ಚೆನ್ನಾಗಿ ಬರಲ್ಲ. ಅದಾದಮೇಲೆ ನೋಡಿ, ಈ ಥರ ನೋಡಿದ್ರೆ ಸ್ವಲ್ಪ ತೇವ ಮಾಡ್ಕೋಬೇಕು ಕೈನ. ನೋಡಿದ್ರೆ ಅಂಟಬಾರ್ದು. ಕೈಗೆ ಉಂಡೆ ಅದಕ್ಕೆ ಸಿಕ್ಕಿದಾಗ ಇದು ರೆಡಿಯಾಗಿದೆ ಅಂತ ಅರ್ಥ ಪರ್ಫೆಕ್ಟಾಗಿ. ನಾವಿದನ್ನು ಸ್ವಲ್ಪ ಗಸಗಸೆಯಲ್ಲಿ ರೋಲ್ ಮಾಡೋಣ ಅಂದ್ಕೊಂಡು ಗಸಗಸೆನ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಗಾತ್ರದಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಮಾಡಿಕೊಂಡ್ರೆ ಇನ್ನೂ ಕೈಗೆ ಅಂಟಲ್ಲ. ಸ್ವಲ್ಪ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಗಸಗಸೆಯಲ್ಲಿ ಇದನ್ನು ರೋಲ್ ಮಾಡ್ಕೊಂಬಿಟ್ರೆ ಉಂಡೆ ರೆಡಿಯಾಗಿಬಿಡುತ್ತೆ. ಡ್ರೈ ಫ್ರೂಟ್ಸ್ ಉಂಡೆ, ಪ್ರೋಟೀನ್ ಉಂಡೆ ಅಂತಲೇ ಹೇಳ್ಬೋದು. ಹೆಣ್ಣು ಮಕ್ಕಳಿಗೆ ಅಲ್ಲ, ಗಂಡು ಮಕ್ಳಿಗೂ ಅಷ್ಟೇ, ಎಲ್ಲರೂ ತಿನ್ಬೋದು. ಚಿಕ್ಕವರಿಂದ ದೊಡ್ಡವ್ರವರೆಗೂ ಡೈಲಿ ಒಂದು ಉಂಡೆ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಎಕ್ಸ್ಪೆಷಲಿ ನಮ್ಮ ಕಡೆ ವಯಸ್ಸು ಬಂದಿರೋ ಹೆಣ್ಮಕ್ಳಿಗೆ ಈ ಥರ ಮಾಡಿಕೊಡ್ತಾರೆ. ಈ ಥರ ಮಾಡಿಕೊಡಿ. ವೇಸ್ಟ್ ಅಂತೂ ಮಾಡಲ್ಲ, ತುಂಬ ಚೆನ್ನಾಗಿ ತಿನ್ಕೊತಾರೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ. ತುಂಬಾ ನೀವೇ ಎಕ್ಸ್ಪೆಕ್ಟು ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಉಂಡೆ ಎಲ್ಲ ಇನ್ನೊಂದು ಉಂಡೆ ಕೊಡಿ ಅಂತ ಕೇಳಿ ತಿಂತಾರೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ತಪ್ಪದೇನೆ ಲೈಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.